ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಾರಿಗುಡಿ ಮೆಲೋಡಿಸ್ ಆರ್ಕೆಸ್ಟ್ರಾ ಕಡೆಯಿಂದ ಒಂದು ಚಿತ್ರಗೀತೆ. ಯಾರವಾದ ಮಾರಿಗುಡಿ ಲೇಡೀಸು? ಅಯ್ಯೋ ಮಾವ, ಅದು ಲೇಡೀಸ್ ಅಲ್ಲ, ಮೆಲೋಡೀಸ್. ಯಾವ್ದೇ ಲೇಡೀಸೇ ನಾನು ಹೇಳಿರೋದು. ಯಾರದು? ನೀವೇ ಇಬ್ರು ಅಣ್ಣ. ಮತ್ತೆ ಎಂ ಶಿವು ಹಾಗೂ ವಿ ಪಾರ್ವತಿ ಅವರು ಮಾರಿಗುಡಿಯ ಯುವ ಪ್ರೇಮಿಗಳು. ನಾವಿಬ್ರು ಯುವ ಪ್ರೇಮಿಗಳಾದ್ರೆ ನೀವಿಬ್ರೇನೋ? ಇದು ಕೇಳಿ. ನಾವೊಂಥರ ಖಾಲಿ ಆಳೆ ಇದ್ದಂಗೆ, ಬರೆಯಕ್ಕೂ ಸೈ, ಓದಕ್ಕೂ ಸೈ, ಪಟ್ನ ಕಟ್ಟಕ್ಕೂ ಸೈ, ಮಲ್ಟಿಪರ್ಪಸ್. ಓಹೋ ಸೀನಾ ಅವ್ರೆ, ತಾವು ಮಲ್ಟಿಪರ್ಪಸ್ ಆದ್ರೆ ನಮ್ ಸೊಸೆ ಯಾರು? ಅವಳು ಪಲ್ಟಿಪರ್ಪಸ್ ಅಂತ ಹೇಳಕ್ ಆಗಲ್ಲ, ದೃಷ್ಟಿ ಆಯ್ತದೆ. ಅದನ್ನ ನಮ್ಮ ಅವ್ವ ಹೇಳ್ತಾಳೆ. ಹೇಳವ್ವ. ಪಾಪ್ ನನ್ ಮಗ, ಅವಳು ನನ್ ಸೊಸೆನೇ ಅಲ್ಲ, ನನ್ಗೆ ಹೇಳ್ತಾವನೆ ನಮ್ಮವ್ವ ಹೇಳ್ತಾಳೆ ಅಂತವ. ಹೇ, ನನ್ ಸೊಸೆ ಬಂಗಾರ ತೊಳೆದಿರ ನೀರಲ್ಲಿ ಸ್ನಾನ ಮಾಡಿಸ್ಬೇಕು. ಗುಂಡಕ್ಕ, ಯಾಕೆ ನೀನೇ ಸ್ನಾನ ಮಾಡಲ್ವಾ? ಗೊತ್ತಾಗೋಯ್ತಾ? ಸುಮ್ನಿರೆ, ಏನೋ ಹೊಗಳ್ತಾ ಇದಾರೆ, ಕೇಳಿಸ್ಕೊಳ್ಳೋಣ. ಆಮೇಲೆ ಇಂಥ ಸೊಸೆ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು. ನನ್ಗಂತೂ ಇವಳನ್ನ ಬಿಟ್ಟಿರಕ್ಕೆ ಆಗಕ್ಕಿಲ್ಲ. ಅದಕ್ಕೆ ಅಲ್ವಾ ರಾತ್ರಿ ಹೊತ್ತು ರೂಮ್ಗೆ ಹೋಗಿ ನೀನು ಅವ್ರಿಬ್ರ ಮಧ್ಯ ಮಾಡ್ಕೊಳ್ಳೋದು. ಎಲ್ಲ ಮಂಗಳಾರತಿ ಮಾಡಿ ಗಣೇಶನ ಬಿಟ್ಬಿಡೋಣ ಬರ್ರಿ. ಮಾದಪ್ಪಣ, ಎಲ್ಲಿ ಬಿಡ್ತೀಯ? ಇನ್ನೆಲ್ಲಪ್ಪ ಬಿಡ್ತಾರೆ, ಕೆರೆಯಲ್ಲಿ ಕಣಪ್ಪ. ಶಿವು ಬಾವ, ಬನ್ನಿ ಬರ್ಲಾ. ಮೋರ್ಯಾರೇ ಗಣಪತಿ ಬಪ್ಪ ಮೋರ್ಯಾ, ಗಣಪತಿ ಬಪ್ಪ ಮಂಗಳ ಮೂರ್ತಿ, ಗಣಪತಿ ಬಪ್ಪ ಮಂಗಳ ಮೂರ್ತಿ. ರಾಣಿ, ಭಗವಂತ ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ. ಇವತ್ತು ಅವನು ನಿಮ್ಮ ಕೈಯಿಂದ ಸೃಷ್ಟಿ ಮಾಡ್ಕೋಬೇಕು ಅನ್ಕೊಂಡಿದ್ದಾನೆ. ನಿಜವಾಗ್ಲೂ ಇದು ನನಗೆ ಶುಭ ಸೂಚನೆ ಅಂತ ಅನ್ನಿಸ್ತಾ ಇದೆ. ಭಗವಂತ ನಮ್ಮ ಪಾಲಿಗೆ ಏನೇ ಕಷ್ಟ ಬಂದ್ರು, ಏನೇ ವಿಘ್ನಗಳಿದ್ರು ಅದಕ್ಕೆ ತಕ್ಕ ಪಾಠನ ನೀನೇ ಕಲಿಸ್ಬೇಕು. ಪಾಠ ಕಲಿಸ್ದೇ ಇದ್ರು ಅದಕ್ಕೆ ಏಟನ್ನಾದ್ರೂ ನೀನೇ ಕೊಡ್ಬೇಕು. ಏಟ್ ಕೊಟ್ರು ಅದನ್ನ ತಡ್ಕೊಳ್ಳೋ ಶಕ್ತಿನ ನೀನೇ ಕೊಡ್ಬೇಕು ತಂದೆ. ಆ ಶಕ್ತಿ ನಮಗ್ ಕೊಡದೆ ಹೋದ್ರು ಸದಾ ನೀನೇ ನಮ್ ಜೊತೆ ಇದ್ದು ನಮ್ಮನ್ನ ಕಾಪಾಡ್ಬೇಕು. ಗಣೇಶ ರೆಡಿ ಆಯ್ತು, ಪೂಜೆ ಮಾಡೋಣ. ಈಗ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಾರಿಗುಡಿ ಮೆಲೋಡಿಸ್ ಆರ್ಕೆಸ್ಟ್ರಾ ಕಡೆಯಿಂದ ಒಂದು ಚಿತ್ರಗೀತೆ. ಯಾರವಾದ ಮಾರಿಗುಡಿ ಲೇಡೀಸು? ಅಯ್ಯೋ ಮಾವ, ಅದು ಲೇಡೀಸ್ ಅಲ್ಲ, ಮೆಲೋಡೀಸ್. ಯಾವ್ದೇ ಲೇಡೀಸೇ ನಾನು ಹೇಳಿರೋದು. ಯಾರದು? ನೀವೇ ಇಬ್ರು ಅಣ್ಣ. ಮತ್ತೆ ಎಂ ಶಿವು ಹಾಗೂ ವಿ ಪಾರ್ವತಿ ಅವರು ಮಾರಿಗುಡಿಯ ಯುವ ಪ್ರೇಮಿಗಳು. ನಾವಿಬ್ರು ಯುವ ಪ್ರೇಮಿಗಳಾದ್ರೆ ನೀವಿಬ್ರೇನೋ? ಇದು ಕೇಳಿ. ನಾವೊಂಥರ ಖಾಲಿ ಆಳೆ ಇದ್ದಂಗೆ, ಬರೆಯಕ್ಕೂ ಸೈ, ಓದಕ್ಕೂ ಸೈ, ಪಟ್ನ ಕಟ್ಟಕ್ಕೂ ಸೈ, ಮಲ್ಟಿಪರ್ಪಸ್. ಅಕ್ಕ, ಇವತ್ತೇ ಮುಹೂರ್ತ ಇಟ್ಟಿದ್ದಾರೆ. ಅವ್ರಿಗೆ ಗೊತ್ತಾಗ್ದಿರಂಗೆ ಮೇಂಟೈನ್ ಮಾಡಬೇಕು. ಅವರು ಮನೆಯಿಂದ ಹೊರಗೆ ಹೋಗ್ದಿರಂಗೆ ಮಾಡಬೇಕು. ನಿಂಗೇನಾದ್ರೂ ಲೂಸಾ? ಇವಾಗಲೇ ನಾವೇನಾದರೂ ಹೇಳಿದ್ರೆ ಅವ್ರಿಗೆ ಅನುಮಾನ ಬರಲ್ವನೇ? ಎಲ್ಲಿಗೆ ಹೋಗ್ತಾರೆ? ಮತ್ತೆ ಇಲ್ಲಿಗೆ ಬರಬೇಕು ತಾನೆ. ಬರಲಿ, ಬಂದಮೇಲೆ ಗೊತ್ತಾಗ್ದಿಲ್ದಂಗೆ ಮೇಂಟೈನ್ ಮಾಡಿಬಿಡೋಣ. ಇದೆಲ್ಲ ನಾನು ಎಷ್ಟು ಚೆನ್ನಾಗಿ ಮಾಡಲ್ಲ, ಡೋಂಟ್ ವರಿ. ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಏನ್ ಶಿವಣ್ಣ, ಎಲ್ಲೋ ಆರಾಮಾಗಿ ಹೋಗ್ತಿದ್ದೀರಾ? ಯಾಲ ಕೂಸೆ, ಭಾರಿ ಆಡ್ತಿದ್ಯಾ ನೀನು. ಹಿಂಗೆ ಆಡ್ತಿದ್ರೆ ನಿನ್ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬಿಡ್ತೀನಿ ನಿನ್ನ. ನಾನೇನೋ ರೆಡಿ, ಗಂಡ್ ಸಿಗ್ಬೇಕಲ್ಲ.
ಈ ವಯಸ್ಸಿಗೆ ಮದುವೆ ಆಸೆ ಇದೆಯಾ ನಿಂಗೆ? ಮದ್ವೆ ಆಸೆ ಅಂತೇನಿಲ್ಲ, ಆದ್ರೆ ಮನೇಲಿ ಕರೆಕ್ಟ್ ಟೈಮಿಗೆ ಊಟ, ನಿದ್ರೆ, ಸ್ಕೂಲ್ ಫೀಸು ಎಲ್ಲ ಸಿಗ್ತಿದೆ. ಈ ತರ ಓದೋದ್ರಲ್ಲಿ ಥ್ರಿಲ್ ಇರಲ್ಲ. ಅದೇ ಮದ್ವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನಾನು IAS ಮಾಡೇ ಮಾಡ್ತೀನಿ ಅಂತ ಪಣ ತೊಟ್ಟು DC ಆಗಿ ಇದೇ ಜಿಲ್ಲೆಗೆ ಬಂದಾಗ ಮಾರಿಗುಡಿ ನೀರಿನ ಸಮಸ್ಯೆ ಅಂತ ನೀವು ನಮ್ಮ ಆಫೀಸಿಗೆ ಬರ್ತೀರಾ. ಪೇಪರ್ ವೆಯ್ಟ್ನ ನಿಮ್ ಕಾಲ ಹತ್ರ ಹಾಕಿ ನಿಮ್ಮ ಆಶೀರ್ವಾದ ತಗೊಳೋದ್ರಲ್ಲಿ ಇದೆಯಲ್ಲ ಖುಷಿ, ಅದಕ್ಕೆ ಮದ್ವೆ ಅಂತ ಹೇಳ್ದೆ. ಸೂರ್ಯವಂಶ ಪಿಕ್ಚರ್ನ 15 ಸಲ ನೋಡಿ ಅನ್ಕಣವ. ಮೊದ್ಲೇ ಹೇಳ್ಬೇಕಲ್ವಾ ಅಣ್ಣ, ಬೇರೆ ಸರಿ ಹೇಳ್ತಿದ್ದೆ. ಸರಿ ಸರಿ ಆಯ್ತು, ನಾವು ಮಾಸ್ತಿ ಕೊಪ್ಲಕ್ಕೆ ಹೋಗ್ತಿದ್ದೀವಿ, ಹೋಗಿ ಬರ್ತೀವಿ ಆಯ್ತಾ? ಹುಷಾರು. ನಾವೇನ್ ಪಾಪ ಮಾಡಿದ್ವಿ ಅದಕ್ಕೆ? ನಾವು ಬರ್ತೀವಿ. ಯಾರೇ ಹಂಗಲ್ಲ ಕಣವ, ಮೊನ್ನೆ ಅಷ್ಟೇ ನಾವು ಮಾಸಿಕೊಬ್ಳಿಗೆ ಹೋಗಿ ಬಂದೀವಿ. ಮತ್ತೆ ಇನ್ನೊಂದ್ ಕಿತ್ತ ಎಲ್ರು ಹೋದ್ರೆ ಅದಕ್ಕೆ ಏನಾದ್ರು ಅನ್ಕೋತಾರೆ ಅಂತನಾ? ಅನ್ಕತಾರೆ ಅಂತ ಅಲ್ಲ ಕಣವ, ಆದ್ರೂ ಅನ್ಕೊಳ್ಳೋ ಅವಕಾಶನ ನಾವ್ ಯಾಕೆ ಕೊಡ್ಬೇಕು ಅಂತವ ಆಟೆ. ಚೋಟು, ಇದಿನ್ನೂ ಆರಂಭ ಅಲ್ವಾ? ಹಿಡ್ದು ನಾವೇ ಹೋಗ್ಬೇಕು. ಆಮೇಲೆ ಅವ್ರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ. ಹಿಂಗೆ ಸಂಬಂಧ ಸ್ಟ್ರಾಂಗ್ ಆಗುತ್ತೆ. ಆಗ ಎಷ್ಟು ಸತಿ ಹೋದ್ರು ಅದು ನಮ್ಮನೆ ಅಂತ ಅನ್ಸೋಕೆ ಶುರು ಆಗುತ್ತೆ. ಆಮೇಲೆ ನೀವು ಹೆಂಗೆ ಹೇಳ್ತಿರೋ ಹಂಗೆ ಮಾಡ್ಬೋದು. ಸರಿ ಅದಕ್ಕೆ ನೀವಿಬ್ರು ಹೋಗಿ ಬನ್ನಿ. ಆಮೇಲೆ ರಾಣಿನ ನಾನು ಕೇಳಿದೆ ಅಂತ ಹೇಳಿ. ಯಾಕೆ ನೀನೊಬ್ಳೆ ಕೇಳ್ದೆ ಅಂತ ಹೇಳ್ಬೇಕಾ? ಅದಕ್ಕೆ ನಾನು ಕೇಳ್ದೆ ಅಂತ ಹೇಳಿ. ಓ, ನಾ ರಾಣಿಗೆ ಹೇಳ್ತೀನಿ, ನಿನ್ನ ಅಕ್ಕನೂ ತಂಗಿನೂ ಇಬ್ರು ಬೋಪ್ ಇರುತ್ತೀನ ನೀನ್ ಕೇಳಿದ್ರು ಅಂತ, ಸರಿನಾ? ಮಧ್ಯಾಹ್ನ ಊಟ ಎಲ್ಲ ರೆಡಿ ಇದೆ ಆಯ್ತಾ? ಏನಾದರೂ ಬೇಕಿದ್ರೆ ಮಾಡ್ಕೊಳ್ಳಿ. ನಾವಿಬ್ರು ಬರುವಾಗ ಏನಾದರೂ ಬೇಕಿದ್ರೆ ಹೇಳಿ, ತಗೊಂಡ್ ಬರ್ತೀವಿ. ಕ್ಷೇಮವಾಗಿ ಹೋಗಿ ಸುಖವಾಗಿ ಬನ್ನಿ. ಅದ್ ಬಿಟ್ರೆ ನಮ್ಗೇನು ಬೇಡ, ಅದಕ್ಕೆ ಏನು ಬೇಡ ಅಣ್ಣ. ಕನ್ಸುಗಾರ ಪಿಕ್ಚರ್ನು ಹೇಳ್ಕಿತ್ತ ನೋಡಿವ್ನಿ ಕಣವ. ನೀನ್ ಯಾವ್ಯಾವ ಪಿಕ್ಚರ್ ನೋಡಿಲ್ಲ ಅಂತ ನಂಗೊಂದು ಲಿಸ್ಟ್ ಮಾಡ್ಕೊಡು. ಯಾವ್ದೇ ಪಂಚ್ ಮಾಡಿದ್ರು ಪಂಚೆ ಆಗ್ತಾ ಇಲ್ಲ. ನಾನ್ ನೋಡ್ದಿರೋ ಪಿಕ್ಚರೇ ಇಲ್ಲ. ಆದ್ರೂ ಅವಕಾಶ ಇದ್ರು ನೋಡ್ದೇ ಇರೋ ಪಿಕ್ಚರ್ ಅಂದ್ರೆ ಈ ಅಣ್ಣ ತಂಗಿ ಕತೆ ಇರೋ ಪಿಕ್ಚರ್ ಮಾತ್ರ. ಅದ್ರಾಗೆ ಈ ತಂಗಿ ಕಷ್ಟ ಆಯ್ತದಲ್ಲ, ಅನ್ನ ಮಾತ್ರ ನಾನು ಯಾವತ್ತೂ ನೋಡಿಲ್ಲ. ನಮ್ ಕೈಲಿ ನೋಡಕ್ಕೂ ಆಗಿಲ್ಲ. ಇವಾಗ ರಾಣಿ ಮನೆಗೆ ಹೋಗ್ತಿದ್ದೀವಿ. ಅಲ್ಲವಳು ಹೇಗಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಅಕಸ್ಮಾತ್ ಮಾನು ಅವ್ರಿಗೆ ಬುದ್ಧಿ ಇಲ್ಲ ಅನ್ನೋ ವಿಷಯ ಮಾವನಿಗೆ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾನೆ. ಮುಂದೆ ನಡೆಯೋ ಘಟನೆನ ಕಲ್ಪಿಸ್ಕೊಳ್ಳೋದಕ್ಕೂ ಆಗಲ್ಲ ದೇವ್ರೆ. ಅಲ್ಲೇನೂ ಆಗದೆ ಇರೋ ಹಾಗೆ ನೋಡ್ಕೊ ಪ್ಲೀಸ್. ಅಣ್ಣ ಸಾಕಣ್ಣ, ಈ ಎಮೋಷನ್ಸ್ ಎಲ್ಲ ನಿಂಗೆ ಸೂಟ್ ಆಗಲ್ಲ. ನಿನ್ ತಂಗಿರು ಯಾರು ಇಲ್ಲಿ ದುಃಖದಿಂದಿಲ್ಲ, ನೀವು ಆರಾಮಾಗಿ ಹೋಗಿ ಬನ್ನಿ. ಆಮೇಲೆ ಮಳೆ ಬರ್ತಾ ಇದೆ, ಜೋಪಾನವಾಗಿ ಆಟೋದಲ್ಲಿ ಹೋಗಿ ಬನ್ನಿ ಆಯ್ತಾ? ಸರಿ ಕಣವ, ನಾವು ಹೋಗಿ ಬರ್ತೀವಿ. ಒಂದ್ ನಿಮಿಷ, ಒಂದ್ ವಿಷಯ ಹೇಳೋದು ಮರ್ತೋಯ್ತು. ಅದೇ ಮಾದಪ್ಪಣ್ಣ ಹೇಳಿದ್ರಲ್ಲ ಸತ್ಸಂಗದ ವಿಷಯ, ಏನಾಯ್ತದು? ನೆನ್ಪೈತೆ ಕಣವ. ಮೊದ್ಲು ರಾಣಿ ಮನೆ, ಆಮ್ಯಾಕ್ ಇದೆಲ್ಲ, ಸರಿನಾ? ಸರಿ ಅಣ್ಣ, ಹೋಗ್ ಬನ್ನಿ, ಆಮೇಲೆ ಹೋಗೋಣ. ಹುಷಾರು, ಮನೆ ಕಡೆ ಜೋಪಾನ. ನಮ್ಮ ಮನೆ ದೀಪ ಅಣ್ಣಯ್ಯ.